ಲಕ್ಷ್ಮಣ, ಅತಿಕಾಯ ಬ್ರಹ್ಮನು ಕೊಟ್ಟ ಕವಚದಿಂದ ಕೂಡಿದ್ದಾನೆ. ಆದ್ದರಿಂದ ಇವನನ್ನು ಬ್ರಹ್ಮಾಸ್ತ್ರದಿಂದಲೇ ಭೇದಿಸಬೇಕು. ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು. ಅದಕ್ಕೆ ಅವನು ತನ್ನ ಬಾಣಗಳಿಂದ ತಡೆಯಲಾರದಷ್ಟು ವೇಗವನ್ನು ನಾನು ಕೊಡುತ್ತೇನೆ.
ನನ್ನ ಸೋದರ ಕುಂಭಕರ್ಣನಂತೆ ಮಹಾಪರಾಕ್ರಮಶಾಲಿಯಾಗಿದ್ದ ಅತಿಕಾಯ ನನಗೆ ವಿಜಯ ತಂದು ಕೊಡುತ್ತಾನೆಂದುಕೊಂಡಿದ್ದೆ. ನನ್ನ ಸೋದರರ ಪುತ್ರರ ಸಾವಿನ ಸೇಡನ್ನು ಇವನು ತೀರಿಸಿಕೊಳ್ಳುತ್ತಾನೆಂದು ಭರವಸೆ ಇಟ್ಟಿದ್ದೆ. ನನ್ನ ನಿರೀಕ್ಷೆಯೆಲ್ಲ ಹುಸಿಯಾಯಿತು. ರಾಕ್ಷಸ ಕುಲದ ಪ್ರತಿಷ್ಠೆಯನ್ನು, ಈ ರಾವಣೇಶ್ವರನ ಕೀರ್ತಿ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತಾನೆಂದುಕೊಂಡಿದ್ದ ಅತಿಕಾಯ ಮುಗಿದು ಹೋಗುವ ದೀಪದಂತೆ ಪ್ರಜ್ವಲಿಸಿ ಮುಗಿದು ಹೋದ. ನನಗಾಗಿ ಬಲಿಯಾದ 100 ರಾಕ್ಷಸ ವೀರರ ಸಾಲಿನಲ್ಲಿ ಸೇರಿ ಹೋದ ಅತಿಕಾಯ. ಇನ್ನು ನಾನು ಯಾರನ್ನು ನಂಬಲಿ? ವಿಜಯಕ್ಕಾಗಿ ನಾನು ಯಾರನ್ನು ಅವಲಂಬಿಸಲಿ? ಅತಿ ಕೋಪಿಷ್ಠನಾದ ಧೂಮ್ರಾಕ್ಷ, ಮಹಾಬಲಶಾಲಿಯಾದ ಅಕಂಪನ, ಪ್ರಹಸ್ತ, ಕುಂಭಕರ್ಣ ಇವರೆಲ್ಲರೂ ಅತಿ ಉತ್ಸಾಹದಿಂದಲೇ ರಣರಂಗಕ್ಕೆ ಹೋದರು. ಶತ್ರುಪಾಳೆಯದಲ್ಲಿ ನಡುಕ ಉಂಟು ಮಾಡಿದರು. ಮತ್ತೆ ಮತ್ತೆ ನನಗೆ ಜಯದ ಆಸೆಯನ್ನು ತೋರಿಸಿದರು. ಆದರೆ ಅವರೆಲ್ಲ ಆ ರಾಮನ ಕಡೆಯ ವಾನರ ವೀರರಿಂದ ಹತರಾಗಿ ಹೋದರು. ಅದಲ್ಲದೆ ಇನ್ನೂ ಅನೇಕ ರಾಕ್ಷಸ ವೀರರು ಆ ರಾಮ ಲಕ್ಷ್ಮಣರಿಂದ ಹತರಾದರು. ನನ್ನ ಪುತ್ರ ಇಂದ್ರಜಿತುವಿನ ನಾಗಾಸ್ತ್ರದ ಬಂಧನದಿಂದ ಮುಕ್ತಿಯಾಗಲು ಯಕ್ಷಗಂಧರ್ವ ಕಿನ್ನರ ಕಿಂಪುರುಷಾದಿಗಳಿಗೂ ಸಾಧ್ಯವಿರಲಿಲ್ಲ. ಆದರೆ ಆ ರಾಮ ಲಕ್ಷ್ಮಣರು ಅದರಿಂದಲೂ ನಿರಾಯಾಸವಾಗಿ ಮುಕ್ತಿ ಹೊಂದಿದರು. ಇದು ಹೇಗೆ ಸಾಧ್ಯವಾಯಿತು? ಹೇಗೆ ಸಾಧ್ಯವಾಯಿತು? ಅವರಿಗೇನಾದರೂ ಪ್ರಬಲ ದೇವತೆಗಳ ನೆರವಿದೆಯೇ? ಅಥವಾ ಅವರು ಮಾಯಾವಿದ್ಯೆಯಲ್ಲಿ ನನಗಿಂತ ಬಲಶಾಲಿಗಳೇ? ಅಥವಾ ಅವರ ಶಕ್ತಿ ಸಾಹಸಗಳು ಅಪಾರವಾಗಿದೆಯೇ?
ನನ್ನ ಆಜ್ಞೆಯಂತೆ ರಣರಂಗಕ್ಕೆ ಹೋದ ರಾಕ್ಷಸ ವೀರರೆಲ್ಲ ಹಾಗೆಯೇ ಯಮಸದನಕ್ಕೆ ಹೊರಟು ಹೋದರು. ರಾಕ್ಷಸರ ಪರಾಕ್ರಮ ಶೌರ್ಯವೆಂದರೆ ಈಗ ವಾನರ ಸೈನ್ಯದಲ್ಲಿ ಪರಿಹಾಸ್ಯದ ವಿಷಯವಾಗಿದೆ. ಏನು ಮಾಡಲಿ, ಈಗೇನು ಮಾಡಲಿ? ಆ ರಾಮ ಲಕ್ಷ್ಮಣ ಸುಗ್ರೀವಾದಿ ವಾನರ ಸೈನ್ಯವನ್ನು ಸಂಹರಿಸಬಲ್ಲ ಒಬ್ಬನೇ ಒಬ್ಬ ವೀರನು ನಮ್ಮಲ್ಲಿಲ್ಲವೇ? ಅಯ್ಯೋ, ನಿಜ, ಆ ರಾಮನು ಬಲಶಾಲಿ ಎಂದು ಒಪ್ಪಿಕೊಳ್ಳಲೇಬೇಕು. ಅವನ ಬಲವನ್ನು ಸರಿಯಾಗಿ ತಿಳಿಯದೆ ನಾನೇ ಮೂರ್ಖನಾದೆ. ಈಗ ರಾಮ ಲಕ್ಷ್ಮಣರು ರಾಕ್ಷಸ ಕುಲವನ್ನೇ ನಿಶ್ಶೇಷ ಮಾಡಲು ಹೊರಟಿರುವಂತಿದೆ. ಅವರ ದಾಳಿಗೆ ಇಡೀ ಲಂಕಾ ನಗರವೇ ತಳ್ಳನಗೊಂಡಿದೆ. ಏನು ಮಾಡಲಿ, ಈಗೇನು ಮಾಡಲಿ, ಈಗೇನು ಮಾಡಲಿ? ತ್ರಿಜಟೆ, ಯುದ್ಧ ಭೂಮಿಯಲ್ಲಿ ಹೊಸ ವಿಷಯವೇನಾದರೂ ತಿಳಿಯಿದೆ? ತಿಳಿಯಿತು ಸೀತೆ, ಅದನ್ನು ನಿನಗೆ ತಿಳಿಸಬೇಕೆಂದೇ ಬಂದೆ. ಇಂದ್ರಜಿತುವನ್ನು ಹೊರತುಪಡಿಸಿ ರಾವಣನ ಉಳಿದ ಪುತ್ರರು ಹೋರಾಡುತ್ತಿದ್ದಾರೆ ಎಂದು ನೀನೇ ತಿಳಿಸಿದ್ದೆ. ಆದರೆ ಅವರಲ್ಲಿ ಯಾರೂ ಇಂದ್ರಜಿತುವಿನಷ್ಟು ಪರಾಕ್ರಮಿಗಳು ಅಲ್ಲ ಎಂದು ನೀನೇ ಹೇಳಿದೆ. ಹೌದು ಸೀತೆ, ಅದು ಸತ್ಯ. ತ್ರಿಶಿರಸ, ನರಾಂತಕ, ದೇವಾಂತಕ ಆರಂಭದಲ್ಲಿ ಅಬ್ಬರಿಸಿದರು. ಯುದ್ಧವನ್ನು ತಾವೇ ಮುಗಿಸುವವರಂತೆ ವಿಜೃಂಭಿಸಿದರು. ವಾನರ ಸೈನ್ಯವೆಲ್ಲ ತಲ್ಲಣಿಸುವಂತೆ ಮಾಡಿದರು. ಕಡೆಗೆ ವಾನರ ವೀರರೆಲ್ಲ ಹತರಾದರು. ಆದರೆ ರಾವಣನ ಇನ್ನೊಬ್ಬ ಪತ್ನಿ ಧಾನ್ಯ ಮಾಲಿನಿಯ ಪುತ್ರ ಅತಿಕಾಯ ಮಾತ್ರ ಅವರಿಗಿಂತ ಹೆಚ್ಚು ಕಾಲ, ಅವರಿಗಿಂತ ಹೆಚ್ಚಾದ ಪರಾಕ್ರಮ ಪ್ರದರ್ಶಿಸಿದ. ಅತಿಕಾಯನೇ? ಹೆಸರಿಗೆ ತಕ್ಕಂತೆ ಅವನು ಭಾರೀ ದೇಹವನ್ನು ಹೊಂದಿದ್ದನೆ? ಹೌದು ಸೀತೆ, ಕುಂಭಕರ್ಣನಂತೆ ಅವನು ಭಾರಿ ಗಾತ್ರದಿಂದ ವಾನರ ಸೈನ್ಯದಲ್ಲಿ ಭಯ ಹುಟ್ಟಿಸಿದ. ಎಲ್ಲರೂ ಬೆರಗಾಗುವಂತೆ ವಾನರ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ. ಆದರೆ ಅವನು ಕಡೆಗೆ ಸಾವಿಗೆ ಶರಣಾದ. ಹಾಗಾದರೆ ಆ ಅತಿಕಾಯನನ್ನು ಯಾರು ಸಂಹರಿಸಿದರು? ಸೀತೆ, ಲಕ್ಷ್ಮಣನಿಗೂ ಅವನಿಗೂ ಬಹಳ ಹೊತ್ತು ಘೋರವಾದ ಯುದ್ಧ ನಡೆಯಿತು. ಕಡೆಗೆ ಲಕ್ಷ್ಮಣನ ಹರಿತವಾದ ಬಾಣ ಅತಿಕಾಯನ ಶಿರವನ್ನು ಕತ್ತರಿಸಿತು. ನನ್ನ ಮೈದುನ ಲಕ್ಷ್ಮಣ ಆ ರಾವಣನ ಪುತ್ರನನ್ನು ಸಂಹರಿಸಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಲಕ್ಷ್ಮಣ ತನ್ನ ಪರಾಕ್ರಮಕ್ಕೆ ತಕ್ಕಂತೆ ಅತಿಕಾಯನಂಥ ದೈತ್ಯನನ್ನು ಸಂಹರಿಸಿದ. ಲಕ್ಷ್ಮಣನಿಂದ ರಾವಣನ ಪುತ್ರ ವಧೆಯಾದಂತೆ ನನ್ನ ಸ್ವಾಮಿಯಿಂದ ಆ ರಾವಣನ ವಧೆಯಾಗಬೇಕು. ಆಗುತ್ತದೆ ಸೀತೆ, ಖಂಡಿತವಾಗಿಯೂ ಆಗುತ್ತದೆ. ಭಟರೇ, ನೀವು ಲಂಕೆಯನ್ನು ಜಾಗರೂಕತೆಯಿಂದ ರಕ್ಷಿಸಬೇಕು. ಅಪ್ಪಣೆ ಪ್ರಭು. ಹಾಗೆಯೇ ಆ ಅಶೋಕವನವನ್ನು ಅತಿ ಹೆಚ್ಚು ಎಚ್ಚರಿಕೆಯಿಂದ ರಕ್ಷಿಸಬೇಕು. ಅಲ್ಲಿ ಯಾರೂ ಪ್ರವೇಶಿಸಕೂಡದು. ಯಾರಾದರೂ ಪ್ರವೇಶಿಸಿದರೆ ಅವರು ಏಕೆ ಅಲ್ಲಿಗೆ ಬಂದರು ಎನ್ನುವ ವಿಷಯವನ್ನು ನನಗೆ ತಿಳಿಸಬೇಕು. ಖಂಡಿತ ತಿಳಿಸುತ್ತೇವೆ ಪ್ರಭು. ಹಾಗೆಯೇ ಸೈನಿಕರ ಶಿಬಿರವನ್ನು ಹಗಲು ರಾತ್ರಿ ನಿರಂತರವಾಗಿ ಕಾವಲು ಕಾಯುವಂತೆ ನಿಮ್ಮ ಸಹವರ್ತಿಗಳಿಗೆ ಕಟ್ಟುನಿಟ್ಟಾಗಿ ತಿಳಿಸಿ. ಖಂಡಿತ ತಿಳಿಸುತ್ತೇವೆ ಪ್ರಭು. ವಾನರ ಸೈನ್ಯವನ್ನು ಉಪೇಕ್ಷಿಸಬಾರದು. ಅವರ ಚಲನವಲನಗಳ ಮೇಲೆ ಗಮನವಿರಲಿ. ಆ ವಾನರರೇನಾದರೂ ಮುಖ್ಯ ದ್ವಾರದ ಬಳಿ ಬಂದು ನಗರ ಪ್ರವೇಶ ಮಾಡುವ ಸೂಚನೆ ಕಂಡು ಬಂದರೆ ಕೂಡಲೇ ಅವರನ್ನು ತಡೆಯಬೇಕು ಮತ್ತು ಆ ವಿಷಯವನ್ನು ನನಗೂ ತಿಳಿಸಬೇಕು. ಹಾಗೇ ಆಗಲಿ ಪ್ರಭು. ಹೊರಡಿ. ನನ್ನ ಆದೇಶವನ್ನು ನಿಮ್ಮ ನಾಯಕರುಗಳಿಗೆ ತಿಳಿಸಿ
ಕೂಡಲೇ ಕಾರ್ಯೋನ್ಮುಖರಾಗುವಂತೆ ಹೇಳಿ. ಅಪ್ಪಣೆ ಪ್ರಭು. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.